ನಮೋ ಅರಹಂತಾಣಂ ನಮೋ ಸಿದ್ಧಾಣಂ ನಮೋ ಆಯಿರಿಯಾಣಂ ನಮೋ ಉವಜ್ಜಾಯಾಣಂ ನಮೋ ಲೋವೇ ಸವ್ವಸಾಹೋಣಂ. बोलिए पंच परमेष्टि भगवान की जय हो. जिनवाणी माता की जय हो. देवनंदी पूज्यपादाचार्य कृत सर्वार्थ सिद्धि ग्रंथ की जय हो. अहिंसा परमो धर्म की जय हो. ಎಲ್ಲರಿಗೂ ಜಯ ಜಿನೇಂದ್ರ. ನಾವು ದೇವನಂದಿ ಪೂಜ್ಯಪಾದ ಆಚಾರ್ಯರ ರಚಿತವಾಗಿರುವ ಸರ್ವಾರ್ಥ ಸಿದ್ಧಿ ಗ್ರಂಥದ 10 ಅಧ್ಯಾಯಗಳ ವಿಷಯ ನಿರೂಪಣೆಯನ್ನು ತಿಳಿಯುತ್ತಾ ಇದ್ದೇವೆ. ಈ ಗ್ರಂಥ ಆರಂಭದಲ್ಲಿ ಮೋಕ್ಷ ಮಾರ್ಗಸ್ಯ ನೇತಾರಂ ಭೆತ್ತಾರಂ ಕರ್ಮ ಭೂಭೃತಾಂ ಜ್ಞಾತಾರಂ ಈಶ್ವತತ್ವಾನಾಂ ವಂದೇ ತದ್ಗುಣ ಲಬ್ಧಯೇ ಎಂಬ ಮಂಗಲ ಶ್ಲೋಕದಿಂದ ಈ ಗ್ರಂಥವು ಆರಂಭಗೊಂಡು ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರಾಣಿ ಮೋಕ್ಷ ಮಾರ್ಗ ಎಂಬ ಮೊದಲ ಶ್ಲೋಕದಿಂದ ಈ ಗ್ರಂಥವು ಆರಂಭವಾಗುತ್ತದೆ. 5 ಜ್ಞಾನಗಳು, 3 ಮಿಥ್ಯಾಜ್ಞಾನಗಳು, ಜೀವಾದಿ ಸಪ್ತ ತತ್ವಗಳ ವಿವರಣೆ, ಪ್ರಮಾದ ಮತ್ತು ನಯಗಳ ಭೇದ ಪ್ರತಿಪಾದನೆಯು ಮೊದಲ ಅಧ್ಯಾಯದಲ್ಲಿ ಕಂಡುಬರುತ್ತದೆ. 2ನೇ ಅಧ್ಯಾಯದಲ್ಲಿ ಜೌಷಮಿಕ 5 ಸ್ವತತ್ವಗಳು ಮತ್ತು ಶರೀರಕ್ಕೆ ಸಂಬಂಧಿಸಿದ ವಿವರಣೆಯು 2ನೇ ಅಧ್ಯಾಯದಲ್ಲಿ ಸಿಗುತ್ತದೆ. 3ನೇ ಅಧ್ಯಾಯದಲ್ಲಿ ನರಕಭೂಮಿ ಹಾಗೂ ತಿರ್ಯಕ್ ಲೋಕದ ವರ್ಣನೆಯನ್ನು ಮಾಡಿದ್ದಾರೆ. 4ನೇ ಅಧ್ಯಾಯದಲ್ಲಿ ದೇವಲೋಕದ ಚತುರ್ನಿಕಾಯ ದೇವತೆಗಳ ವರ್ಣನೆಯು ಇಲ್ಲಿ ಸಿಗುತ್ತದೆ. 5ನೆಯ ಅಧ್ಯಾಯದಲ್ಲಿ ಅಜೀವಾದಿ ಪದಾರ್ಥಗಳ ವರ್ಣನೆ ಮಾಡಿದ್ದಾರೆ. 6ನೆಯ ಅಧ್ಯಾಯದಲ್ಲಿ ಆಶ್ರವ ತತ್ವದ ಸ್ವರೂಪವನ್ನು ವಿವರಿಸಿದ್ದಾರೆ. 7ನೇ ಅಧ್ಯಾಯದಲ್ಲಿ ವ್ರತಗಳು ಮತ್ತು ಅವುಗಳ ಅತಿಚಾರವನ್ನು ವಿವರಿಸಿದ್ದಾರೆ. 8ನೇ ಅಧ್ಯಾಯದಲ್ಲಿ ಬಂಧ ತತ್ವವನ್ನು ವರ್ಣಿಸಿದ್ದಾರೆ. 9ನೇ ಅಧ್ಯಾಯದಲ್ಲಿ ಸಂವರ ಮತ್ತು ನಿರ್ಜರ ತತ್ವಗಳನ್ನು ವಿವರಿಸಿದ್ದಾರೆ. ಇವತ್ತು 10ನೇ ಅಧ್ಯಾಯದಲ್ಲಿ ಮೋಕ್ಷ ತತ್ವದ ವರ್ಣನೆಯು ಬಂದಿದೆ. ಮೋಹವು ಸಂಪೂರ್ಣವಾಗಿ ಕ್ಷಯಿಸಿದಾಗ ಜ್ಞಾನವರಣ, ದರ್ಶನಾವರಣ ಮತ್ತು ಅಂತರಾಯ ಕರ್ಮಗಳು ನಷ್ಟವಾಗುತ್ತವೆ. ಆನಂತರ ಮೋಕ್ಷವು ಲಭಿಸುವುದು. ಬಂಧದ ಕಾರಣಗಳು ಸಂಪೂರ್ಣವಾಗಿ ನಷ್ಟವಾಗಿರುವುದು ಮತ್ತು ನಿರ್ಜರೆಯಿಂದ ಎಲ್ಲ ಕರ್ಮಗಳು ಅತ್ಯಧಿಕವಾಗಿ ಇಲ್ಲದಂತಾಗುವುದೇ ಮೋಕ್ಷದ ಲಕ್ಷಣ. ಇಲ್ಲಿ ಮೋಕ್ಷ ಶಬ್ದದ ಪ್ರಯೋಗವನ್ನು ಕರ್ಮ, ನೌಕರ್ಮ ಮತ್ತು ಭಾವಕರ್ಮಗಳು ಬಿಟ್ಟು ಹೋಗುವ ಅರ್ಥದಲ್ಲಿ ಮಾಡಲಾಗಿದೆ. ಸಂಸಾರಿ ಜೀವರು ಬದ್ಧರಾಗಿರುವುದರಿಂದ ಪರತಂತ್ರತೆ ಎನಿಸುತ್ತಾರೆ. ಅವರಿಗೆ ಬಂಧನವು ಸಂಪೂರ್ಣವಾಗಿ ಹೊರಟು ಹೋದ ಮೇಲೆ ಮುಕ್ತರೆನಿಸಿಕೊಳ್ಳುತ್ತಾರೆ. ಪಾರಿಣಾಮಿಕ ಭಾವಗಳಲ್ಲಿ ಭವ್ಯತ್ವದ ಮತ್ತು ಜೌಷಮಿಕ ಮೊದಲಾದ ಭಾವಗಳು ಇಲ್ಲದಂತಾಗುವುದರಿಂದ ಮೋಕ್ಷವಾಗುತ್ತದೆ. ಆದರೆ
ಕೇವಲ ಸಮ್ಯಕ್ತ್ವ, ಕೇವಲ ಜ್ಞಾನ, ಕೇವಲ ದರ್ಶನ ಮತ್ತು ಸಿದ್ಧತ್ವ ಭಾವಗಳು ಇದ್ದೇ ಇರುತ್ತವೆ. ಮುಕ್ತರಾದ ಜೀವರು ಲೋಕದ ಕೊನೆಯವರೆಗೂ ಮೇಲಕ್ಕೆ ಹೋಗುತ್ತಾರೆ. ಸಕಲ ಕರ್ಮಗಳು ನಷ್ಟವಾದ ಕೂಡಲೇ ಆತ್ಮನಿಗೆ ಊರ್ಧ್ವ ಗಮನ ಪ್ರಾಪ್ತಿಯಾಗುತ್ತದೆ. ಊರ್ಧ್ವ ಗಮನವೆಂದರೆ ಮೇಲಮೇಲಕ್ಕೆ ಹೋಗುವ ಶಕ್ತಿಯು ಪ್ರಾಪ್ತಿಯಾಗಿದೆ. ಈ ಊರ್ಧ್ವ ಗಮನವು ಅಸಂಗತ್ವದಿಂದ, ಬಂಧಛೇದನದಿಂದ ಮತ್ತು ತಥಾಗತಿ ಪರಿಣಾಮದಿಂದ ಉಂಟಾಗುತ್ತದೆ. ಅಸಂಗತ್ವಕ್ಕೆ ಕುಂಬಾರನ ಚಕ್ರ ಮತ್ತು ಮಣ್ಣು ಮೆತ್ತಿಕೊಂಡಿರುವ ಸೋರೆ ಬುರುಡೆಯ ದೃಷ್ಟಾಂತವನ್ನು, ಬಂಧಛೇದಕ್ಕೆ ಹರಳಿನ ಮರದ ಬೀಜ ಸಿಡಿಯುವ ದೃಷ್ಟಾಂತವನ್ನು ಮತ್ತು ತಥಾಗತಿ ಪರಿಣಾಮಕ್ಕೆ ದೀಪದ ಸೆಕೆಯ ದೃಷ್ಟಾಂತವನ್ನು ಕೊಟ್ಟಿದ್ದಾರೆ. ಹೀಗೆ ಮುಕ್ತನಾದ ಆತ್ಮನು ನಾನಾ ಗತಿಗಳಿಗೆ ಕಾರಣವಾದ ಕರ್ಮಗಳು ಇಲ್ಲದಂತಾಗುವ ಸ್ವಭಾವದಿಂದಲೇ ಊರ್ಧ್ವಗತಿ ಎಂದರೆ ಮೇಲಕ್ಕೆ ಹೋಗುವ ಸ್ವಭಾವ ಉಳ್ಳವನಾಗುತ್ತಾನೆ. ಸಿದ್ಧತ್ವವು ಪ್ರಾಪ್ತವಾಗುವ ಲೋಕದ ಕೊನೆಯ ಮೇಲೆ ಧರ್ಮಾಸ್ತಿ ಕಾಯ ಇಲ್ಲದಿರುವುದರಿಂದ ಆತ್ಮನಿಗೆ ಲೋಕದಿಂದ ಹೊರಗೆ ಗಮನ ಇರುವುದಿಲ್ಲ. ಸಿದ್ಧಜೀವರಲ್ಲಿ ಯಾವ ಭೇದಗಳು ಇರುವುದಿಲ್ಲ. ಆದರೂ ಕಾಲ, ಗತಿ, ಲಿಂಗ, ತೀರ್ಥ, ಚಾರಿತ್ರ, ಪ್ರತ್ಯೇಕ ಬುದ್ಧ, ಬೋಧಿತ, ಬುದ್ಧ, ಜ್ಞಾನ, ಅಂತರ, ಸಂಖ್ಯಾ ಮತ್ತು ಅಲ್ಪ ಬಹುತ್ವಗಳೆಂಬ 13 ಅನುಯೋಗಗಳಿಂದ ವಿಭಾಗವನ್ನು ಹೇಳಿದ್ದಾರೆ. ಇವೇ ಮೊದಲಾದ ಎಲ್ಲ ವಿಷಯಗಳು ಸರ್ವಾರ್ಥ ಸಿದ್ಧಿ 10ನೆಯ ಅಧ್ಯಾಯದಲ್ಲಿ ವರ್ಣಿಸಿದ್ದಾರೆ. ಹೀಗೆ ಸರ್ವಾರ್ಥ ಸಿದ್ಧಿಯು ಜೈನ ಶಾಸ್ತ್ರವನ್ನು ತಿಳಿಯುವ ಒಂದು ಪರಿಪೂರ್ಣ ಗ್ರಂಥವಾಗಿದೆ. ಇಂತಹ ಗ್ರಂಥವನ್ನು ಸ್ವಾಧ್ಯಾಯ ಮಾಡಿ ನಮ್ಮ ಅಜ್ಞಾನವನ್ನು ದೂರ ಮಾಡಿ ಸುಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಂಡು ಕರ್ಮಗಳ ನಿರ್ಜರೆ ಮಾಡುತ್ತಾ ಪುಣ್ಯವನ್ನು ಸಂಪಾದಿಸುತ್ತಾ ಉತ್ತಮವಾದ ಗತಿಯನ್ನು ಪ್ರಾಪ್ತಿ ಮಾಡಲು ಕಾರಣವಾಗಿದೆ. ಈ ಗ್ರಂಥದ 10 ಅಧ್ಯಾಯಗಳ ವಿಷಯ ನಿರೂಪಣೆಯನ್ನು ಮಾಡುವಾಗ ನನ್ನ ಅಜ್ಞಾನದಿಂದ ತಿಳಿದು ತಿಳಿಯದೆಯೂ ಹಾಗೂ ಅಕ್ಷರಗಳ ಉಚ್ಚಾರಣೆ ಮಾಡುವಾಗ ತಪ್ಪುಗಳು ಆಗಿದ್ದರೆ ಕ್ಷಮೆಯನ್ನು ಕೇಳುವೆನು. ಮತ್ತು ತಾವೆಲ್ಲರೂ ಸರ್ವಾರ್ಥ ಸಿದ್ಧಿ ಗ್ರಂಥವನ್ನು ಜೀವನದಲ್ಲಿ ಒಂದು ಬಾರಿಯಾದರೂ ಸ್ವಾಧ್ಯಾಯ ಮಾಡಿರಿ ಎಂದು ಅನುಮೋದನೆಯನ್ನು ನೀಡುತ್ತಾ पंचपरमेष्टि भगवान की जय हो, जिनवाणी माता की जय हो, अहिंसा परमो धर्म की जय हो. ಎಲ್ಲರಿಗೂ ಜಯ ಜಿನೇಂದ್ರ.